ರಾಜ್ಯ ಸರ್ಕಾರ ಮುಸ್ಲಿಮರ ಓಲೈಕೆಗೆ ಮುಂದಾಗಿದೆಯಾ ಅನ್ನುವಂತಹ ಪ್ರಶ್ನೆ ಪದೇ ಪದೇ ಉದ್ಭವ ಆಗುತ್ತೆ. ಇವತ್ತು ಕೂಡ ಅದು ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಗುತ್ತಿಗೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಗುತ್ತಿಗೆ ಕೊಡಿಸೋದಕ್ಕೆ 4% ಮುಸ್ಲಿಮರಿಗೆ ಮೀಸಲಾತಿಯನ್ನ ಕೊಡಿಸಲಾಯಿತು. ಈಗ ವಸತಿ ಯೋಜನೆಗಳಲ್ಲೂ ಕೂಡ ಮೀಸಲಾತಿಗೆ ಕೈ ಹಾಕಿದೆ ಸರ್ಕಾರ. ರಾಜ್ಯದ ಮುಸ್ಲಿಮರ ಓಲೈಕೆಗೆ ಸರ್ಕಾರ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ. ಗುತ್ತಿಗೆ ಬಳಿಕ ಈಗ ವಸತಿ ಯೋಜನೆಯಲ್ಲೂ ಕೂಡ ಮೀಸಲಾತಿ. ಈಗಿರುವ ಮೀಸಲಾತಿ 10ರಿಂದ 15ಕ್ಕೆ ಹೆಚ್ಚಳ ಮಾಡ್ತಿದ್ದಾರೆ. ವಸತಿ ಮೀಸಲಾತಿಯನ್ನ ಸಮರ್ಥಿಸ್ಕೊಳ್ತಾ ಇದೆ ಸರ್ಕಾರ. ಇದರಲ್ಲಿ ತಪ್ಪೇನೂ ಇಲ್ಲ ಅಂತ. ಅಲ್ಪಸಂಖ್ಯಾತರು ಅಂದ್ರೆ ಕ್ರೈಸ್ತರು, ಜೈನರು ಎಲ್ಲರೂ ಕೂಡ ಬರ್ತಾರೆ. ಅದನ್ನ ಮುಸ್ಲಿಮರು ಅಂತ ಮಾತ್ರ ಯಾಕೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ. ನಿಯಮಾವಳಿಗಳಿಗೆ ತಿದ್ದುಪಡಿ ಅಗತ್ಯತೆ ಇಲ್ಲ, ಆದೇಶ ಸಾಕು ಅಂತ ಸಚಿವರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ವಸತಿ ಇಲಾಖೆಯವರು ತಂದಿದ್ದಂಥ ರಾಜ್ಯಾದ್ಯಂತ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುವ ವಿವಿಧ ವಸತಿ ಯೋಜನೆಯಡಿ ನಿಗದಿಪಡಿಸುವ ಗುರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ನಿಗದಿಪಡಿಸಿರ್ತಕ್ಕಂಥ 10% ಬದಲು ಮೀಸಲಾತಿಯನ್ನು 15ಕ್ಕೆ ಹೆಚ್ಚಿಸುವ ನಿರ್ಣಯವನ್ನು ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ನಮ್ಮ ಸಮುದಾಯಗಳಿಗೂ ಇರ್ತದೆ, SC STಗೆ ಇರ್ತದೆ, ಜನರಲ್ ಇರ್ತದೆ. ಮತ್ತು ಆ ಸ್ಕೀಮ್ ವೈಸ್ ಬಸವ ಬೇರೆ, ಅಂಬೇಡ್ಕರ್ ಯೋಜನೆ ಬೇರೆ, ಹಿಂಗೆ ಇರ್ತದೆ. ಜನರಲ್ ಆಗಿನೂ ಇರ್ತದೆ, ಸ್ಪೆಸಿಫಿಕ್ ರಿಸರ್ವೇಷನ್ ಇರ್ತದೆ. ಯಾವ್ದ್ರಿ ಹೆಚ್ಚಳಕ್ಕೆ ಕಾರಣ ಕೇಂದ್ರ ಸರ್ಕಾರದ ನೋಡಿ, ಅರ್ಬನ್ಗಳಲ್ಲಿ ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಮೊದಲು 10% ಇತ್ತು, ಮನೆಗಳೆಲ್ಲ ಖಾಲಿ ಉಳ್ಕೊಳ್ತಾ ಇತ್ತು. ಅದಕ್ಕೆ ದುಡ್ಡು ಕಟ್ಟಬೇಕು, ಅದಕ್ಕೆ 1% ಇದೆ. ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ ದುಡ್ಡು ಭಾಳ ಕಡಿಮೆ. ನಾವು ಮಿಕ್ಕಿದ್ದು ಮಾಡಿ ಕಟ್ಟಿದ್ದೀವಿ. ಎಷ್ಟೋ ಕಡೆ ಬಿಲ್ಡಿಂಗ್ಗಳು ಕಟ್ಟಿರೋ ಬಿಲ್ಡಿಂಗು ಖಾಲಿ ಇದೆ. ಆ ದೃಷ್ಟಿಯಿಂದ ಮೈನಾರಿಟಿ ಪಾಪ್ಯುಲೇಷನ್ನು ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ಅವ್ರಿಗಾರು ಆಪರ್ಚುನಿಟಿ ಕೊಟ್ಬಿಟ್ಟು ಅವರೆಲ್ಲ ಮನೆ ಸೇರಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಪ್ರಪೋಸಲ್ನ 5% ಇದ್ದ 10% ಇದ್ದ 15% ಮಾಡಿದ್ದೀವಿ. ನೋಡಿ, ಗುತ್ತಿಗೆ ಮೀಸಲಾತಿ ಬಳಿಕ ಇದೀಗ ವಸತಿ ಯೋಜನೆಯಲ್ಲೂ ಕೂಡ ಮೀಸಲಾತಿಯನ್ನ ಹೆಚ್ಚಳ ಮಾಡಲಾಗಿರುವಂಥದ್ದು. ಮುಸ್ಲಿಮರ ಓಲೈಕೆಗೆ ಸರ್ಕಾರ ಮುಂದಾಗಿದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈಗಿರೋದು 10% ಮೀಸಲಾತಿ, ಅದನ್ನ 15%ಗೆ ಹೆಚ್ಚಳ. ರಾಜ್ಯದ ಎಲ್ಲ ವಸತಿ ಯೋಜನೆಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಆಶ್ರಯ, BDA, KHB ವಸತಿ ಯೋಜನೆಗಳಿಗೂ ಕೂಡ ಇದು ಅನ್ವಯಿಸಲಾಗುತ್ತೆ. SC ST ವಸತಿ ಯೋಜನೆ ಬಿಟ್ಟು ಉಳಿದದಕ್ಕೆ ಮಾತ್ರ ಇದು ಅನ್ವಯ ಆಗುತ್ತೆ. ನಗರ ಪ್ರದೇಶಗಳಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಕಡಿಮೆ ಇದೆ. ನಗರ ಪ್ರದೇಶಗಳಲ್ಲಿ ವಾಸಕ್ಕೆ ಅನುಕೂಲವಾಗುವಂತೆ ಮೀಸಲಾತಿಯನ್ನು ಜಾರಿಗೊಳಿಸಲಾಗಿದೆ ಅನ್ನುವಂಥದ್ದು ಸರ್ಕಾರದ ವಾದ. ಇದರ ಬಗ್ಗೆ ಅವರು ಕೊಡ್ತಾ ಇರುವಂತಹ ಸಮರ್ಥನೆ. 10ರಿಂದ 15%ಗೆ ಏರಿಕೆ ಮಾಡಲಿಕ್ಕೆ ಇದಕ್ಕೆ ಯಾವ ರೀತಿಯಾದಂತಹ ವರದಿಯನ್ನು ಸಿದ್ಧಪಡಿಸಿದಿರಿ? ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ರಿ. ಹಿಂದೆ ಕೂಡ ಜನಸಂಖ್ಯೆಗೆ ಅನುಗುಣವಾಗಿಯೇ ಅಲ್ವಾ 10% ಇದ್ದದ್ದು? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಏಕಾಏಕಿ ಇವತ್ತು ಇದನ್ನ ಅಜೆಂಡಾದಲ್ಲಿ ಇಲ್ಲದೇ ಇದ್ರೂ ಕೂಡ ಪ್ರಸ್ತಾವವನ್ನು ಮಾಡಿ ಅದನ್ನ ಅಂಗೀಕರಿಸುವಂತಹ ಪ್ರಮೇಯ ಯಾಕೆ ಬಂತು? ಯಾವ ಆಧಾರದ ಮೇಲೆ ಇದನ್ನು ಮಾಡ್ತಾ ಇದ್ದಾರೆ? ದಿವ್ಯಾ, ಪ್ರಮುಖವಾಗಿ ಕಾರ್ಯಸೂಚಿಯ ಮೊದಲ ಕಾರ್ಯಸೂಚಿಯಲ್ಲಿಲ್ಲ, ಕೇವಲ 17 ವಿಷಯಗಳಷ್ಟೇ ಕಾರ್ಯಸೂಚಿಯಲ್ಲಿ ಅಡಕಾಗಿತ್ತು. ಆದರೆ ಅಡಿಷನಲ್ ಆಗಿ ಒಂದು ರೀತಿಯಲ್ಲಿ ಅಜೆಂಡಾವನ್ನು ಸೆಟ್ ಮಾಡುವಂಥ ಸಂದರ್ಭದಲ್ಲಿ ಆ ಅಜೆಂಡಾದಲ್ಲಿ ಸೇರಿಸಿದರೆ ಹೆಚ್ಚುವರಿಯಾಗಿ 4-5 ವಿಚಾರಗಳನ್ನು ಸೇರಿಸಿದ್ದಾರೆ. ಅದರಲ್ಲಿ ಇದು ಕೂಡ ವಸತಿ ಯೋಜನೆಗಳಲ್ಲಿ ಆ ಒಂದು ಮುಸ್ಲಿಂ ಅಂದರೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡೋದು ಕೂಡ ಒಂದಾಗಿತ್ತು. ಸರ್ಕಾರ ಕೊಡ್ತಾ ಇರತಕ್ಕಂಥ ಕಾರಣ ಎಲ್ಲೋ ಒಂದು ಕಡೆ ಸಾಕಷ್ಟು ಅಧ್ಯಯನ ವರದಿಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ವಸತಿ ರಹಿತರು ಒಂದು ರೀತಿಯಲ್ಲಿ ಹೆಚ್ಚಳ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಅಂದರೆ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ವಸತಿ ರಹಿತರು ಹೆಚ್ಚಳ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಕೇಂದ್ರ ಸರ್ಕಾರದ ಕೆಲ ಸೂಚನೆಗಳನ್ನು ಕೂಡ ನಾವು ಪರಿಗಣಿಸಿ ಈ ನಿರ್ಧಾರವನ್ನು ಮಾಡಿದ್ದೇವೆ. ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ರಾಜಕಾರಣ ಬೆರೆಸುವಂಥ ವಿಚಾರಕ್ಕೆ ನಾವು ರಿಯಾಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ HK ಪಾಟೀಲ್ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಂದರೆ ಇದು ಎಲ್ಲ ಒಂದು ಕಡೆ SC STಗೆ ಮೀಸಲಾಗಿರ್ತಕ್ಕಂಥ ವಸತಿ ಯೋಜನೆಗಳೇನಿದೆ ಅದನ್ನು ಹೊರತುಪಡಿಸಿ
ಉಳಿದಿರ್ತಕ್ಕಂಥ ಎಲ್ಲ ವಸತಿ ಯೋಜನೆಗಳ ವಿಚಾರವಾಗಿ ಈ ಒಂದು ಮೀಸಲಾತಿ ಪ್ರಮಾಣ ಏನಿದೆ ಅದು ಅಪ್ಲೈ ಆಗುತ್ತೆ ಅಂತ ಸ್ಪಷ್ಟವಾಗಿ ಎಚ್ ಕೆ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು. ಅಂದರೆ ನಾವೇನು ಹೊಸದಾಗಿ ಈ ಒಂದು ನಿಯಮಾವಳಿಗಳನ್ನು ತರ್ತಾ ಇಲ್ಲ. ಈಗ 10% ಇದೆ, ಹಾಗಾಗಿ ವಸತಿ ರಹಿತರು ಒಂದು ರೀತಿಯಲ್ಲಿ ಹೆಚ್ಚಳ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ನಾವು 15%ಗೆ ಅಲ್ಪಸಂಖ್ಯಾತ ಸಮುದಾಯದಕ್ಕೆ ಅಂತ ಕೊಡ್ತಾ ಇದ್ದೇವೆ. ಕೇವಲ ಮುಸ್ಲಿಮರಿಗೆ ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತ ಪಟ್ಟಿಯಲ್ಲಿ ಯಾರೆಲ್ಲ ಬರ್ತಾರೆ ಎಲ್ರಿಗೂ ಕೂಡ ಈ ಅವಕಾಶ ಸಿಗುತ್ತೆ ಅಂತಲೂ ಕೂಡ ಎಚ್ ಕೆ ಪಾಟೀಲ್ ಅವರು ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು ಬೇರೆ ಬೇರೆ ರೀತಿಯ ರಾಜಕೀಯ ದಿಕ್ಕನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಎಚ್ ಕೆ ಪಾಟೀಲ್ ಎಲ್ಲರೂ ಕೂಡ ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಆ ಒಂದು ಗುತ್ತಿಗೆ ಮೀಸಲಾತಿ 4% ಮಾಡಿ ಸುಗ್ರೀವಾಜ್ಞೆಯನ್ನು ತಂದು ಜೊತೆಗೆ ಅದನ್ನು ಬಿಲ್ಲನ್ನು ಕೂಡ ಪಾಸ್ ಮಾಡಿ ರಾಜ್ಯಪಾಲರಿಗೂ ಕೂಡ ಕಳಿಸ್ಕೊಟ್ಟಿದ್ರು. ಇಲ್ಲಿ ತನಕ ರಾಜ್ಯಪಾಲರು ಅಂಕಿತ ಹಾಕಿಲ್ಲ. ಆ ಒಂದು ವಿಚಾರವಾಗಿ ಬೇರೆ ಬೇರೆ ರೀತಿಯ ಕ್ಲಾರಿಫಿಕೇಶನ್ ಅನ್ನು ಕೇಳಿ ವಾಪಸ್ ಕಳಿಸಿದ್ರು. ಈಗ ಮತ್ತೆ ರಾಷ್ಟ್ರಪತಿ ಅಂಗಳಕ್ಕೆ ಆ ಒಂದು ಬಿಲ್ ಹೋಗಿದೆ. ಇಂಥ ಸನ್ನಿವೇಶದಲ್ಲಿ ಈ ಒಂದು ನಿಯಮಾವಳಿಗಳನ್ನು ತಿದ್ದುಪಡಿ ತರೋದಕ್ಕೆ ಯಾವುದೇ ರೀತಿಯ ಬಿಲ್ ಆಗಲಿ ಸುಗ್ರೀವಾಜ್ಞೆ ಆಗಲಿ ಬೇಕಾಗಿಲ್ಲ ಅಂತಲೂ ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸರ್ಕಾರದ ಆದೇಶ ಮತ್ತು ಸಚಿವ ಸಂಪುಟದ ಆ ಒಂದು ಒಪ್ಪಿಗೆ ಸಾಕು ಅಂತಲೂ ಕೂಡ ಎಚ್ ಕೆ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಸರ್ಕಾರ ಯಾವ ರೀತಿ ಫೇಸ್ ಮಾಡುತ್ತೆ ಕಾದು ನೋಡಬೇಕು. ದಿವ್ಯಾ. ಓಕೆ ರವೀಶ್, ಸಂಪರ್ಕದಲ್ಲಿರಿ, ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀವಿ.